ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು JKK ಕೃಷಿ ಮೇಳದಲ್ಲಿದ್ದೇನೆ. ಇಲ್ಲಿ ಶಕ್ತಿ ಸೋಲಾರ್ ಪಂಪ್ಸ್ ಅವರು ತಮ್ಮ ಪ್ರಾಡಕ್ಟ್ ಸ್ಟಾಲ್ ತಂದಿದ್ದಾರೆ. ಯಾಕೆಂತಂದ್ರೆ ಇದು ಜಗತ್ತಿನ ಪ್ರಸಿದ್ಧವಾದಂಥ ಕಂಪನಿ ಆಗಿದೆ. ಈಗ ಸರ್ ಕಡೆ ಮಾತಾಡ್ತೀನಿ. ಅಂತಂದ್ರೆ ನೀವು 40% ಎಕ್ಸ್ಟ್ರಾ ವಾಟರ್ನ ಸೋಲಾರ್ ಜೊತೆಗೆ ನೀವು ತೆಗಿಬೋದು. ಅಂದ್ರೆ ವಿತೌಟ್ ಕರೆಂಟ್ ಯೂಸ್ ಮಾಡದೆ ನೀವು ಸೋಲಾರ್ ಉಪಯೋಗಿಸಿ 40% ಎಕ್ಸ್ಟ್ರಾ ವಾಟರ್ನ ನೀವು ತೆಗಿಬೋದಾಗಿದೆ. ಹಾಗಾಗಿ ಅವ್ರ ಕಡೆ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ, ನಾನು ಪ್ರದೀಪ್ ಕುಮಾರ್ ಅಂತ. ಕದಮ ಅಗ್ರಿಟೆಕ್ ಶಕ್ತಿ ಪಂಪ್ಸ್ ಏನಿದೆ ಅದು ನಮ್ಮ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾ ಇದ್ದೀವಿ. ಸರ್, ಪ್ರಾಡಕ್ಟ್ ಇದು ನೀವು ತಗೊಂಡಿದ್ದೀರಾ ಸರ್? ಕಂಪ್ನಿ ನಿಮ್ದು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಕರ್ನಾಟಕದಲ್ಲಿ? ಆಲ್ ಓವರ್ ಕರ್ನಾಟಕ ಹೇಗೆ? ಓವರ್ ಆಲ್ ಕರ್ನಾಟಕದಲ್ಲಿ ನಾವು ಕಳೆದ 10 ವರ್ಷದಿಂದ ಸೋಲಾರ್ ಪಂಪ್ ಸೆಟ್ ಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಸೋಲಾರ್ ಪಂಪ್ ಸೆಟ್ ಅಂದ್ರೆ ಅದರಲ್ಲಿ ನೋಡಿ ರೈತರಿಗೆ ಬೇಕಾಗಂತ ಬೇರೆ ಬೇರೆ ರೀತಿಯಂತ ಪಂಪ್ಸ್ ಗಳು ಬರುತ್ತೆ. ಕೆಲವರು ಕೃಷಿ ಹೊಂಡಕ್ಕೆ ಹಾಕೋಂತವ್ರು ಇರ್ತಾರೆ, ಕೆಲವರು ಬೋರ್ವೆಲ್ ಗಳಲ್ಲಿ ಹಾಕ್ತಾರೆ, ಕೆಲವರು ಕೆರೆಗಳಿಗೆ ಹಾಕಿ ಅಲ್ಲಿಂದ ಕಾಫಿಗೆ ಅಂತದಕ್ಕೆಲ್ಲ ಇರಿಗೇಷನ್ ಮಾಡ್ತಾ ಇರುತ್ತೆ. ಇರಿಗೇಷನ್ ಮೆಥಡ್ ಕೂಡ ಬೇರೆ ಬೇರೆ ತರದಿರುತ್ತೆ. ಅಲ್ಲಿ ಎಲ್ಲರಿಗೂ ರೈತರಿಗೆ ಬೇಕಾಗುವಂತದ್ದು ಅವ್ರ ಸೈಟ್ ಅಲ್ಲಿ ಹೋಗಿ ನೋಡಿದಾಗ್ಲೇ ಗೊತ್ತಾಗೋದು ಅವ್ರಿಗೆ ಏನ್ ಬೇಕಾಗುತ್ತೆ, ಯಾವ್ದು ಪಂಪ್ ಬೇಕು, ಅವ್ರ ಬೋರ್ವೆಲ್ ಡೆಪ್ತ್ ಎಷ್ಟಿದೆ, ಏನಿದೆ, ಅದನ್ನೆಲ್ಲದನ್ನ ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಕಳೆದ 10 ವರ್ಷದಿಂದ ಕರ್ನಾಟಕದಲ್ಲಿ ಸಾವಿರಾರು ಪಂಪ್ ಸೆಟ್ ಗಳನ್ನ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸರ್ಕಾರದಿಂದ ಏನಾದ್ರು ಸಿಗುವಂತ ಬೆನಿಫಿಟ್ ಗಳಿದ್ರೆ ಆ ಬೆನಿಫಿಟ್ ಗಳನ್ನು ಕೂಡ ಅವೈಲ್ ಮಾಡಿಸಿ ಕೊಟ್ಟಿದ್ದೀವಿ. ಮುಂಚೆ ಈಗ 10 ವರ್ಷದ ಕೆಳಗಡೆ ನಬಾರ್ಡ್ ಇಂದ ಸಬ್ಸಿಡಿ ಕೊಡ್ತಾ ಇದ್ರು. ಈಗ ಕಳೆದ ಒಂದು 3-4 ವರ್ಷದಿಂದ ತೋಟಗಾರಿಕೆ ಇಲಾಖೆನಲ್ಲಿ ಸಬ್ಸಿಡಿ ಕೊಡಿಸ್ಕೊಟ್ಟಿದೀವಿ. ಈಗ ಪ್ರೆಸೆಂಟ್ ಈಗ ಬಂದ್ಬಿಟ್ಟು ನಮ್ಮ ಕ್ರೆಡಾಲ್ ಡಿಪಾರ್ಟ್ಮೆಂಟ್ ಅವರು, ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ ಅವರು PM ಕುಸುಮ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ. ಅದರಲ್ಲಿ 80% ಸಬ್ಸಿಡಿನಲ್ಲಿ ಸೋಲಾರ್ ಪಂಪ್ ಸೆಟ್ ಗಳನ್ನು ಕೊಡ್ತಾ ಇದ್ದಾರೆ. ಸುಮಾರು ರೈತರಿಗೆ ಈಗ 2 ವರ್ಷದ ಕೆಳಗಡೆ ಏನಿಲ್ಲ, ಕಳೆದ ವರ್ಷ ಮಾರ್ಚ್ ನಲ್ಲಿ ಅಪ್ಲಿಕೇಶನ್ ಹಾಕಿದಂತವ್ರಿಗೆ ಈಗ ಸುಮಾರು ಒಂದು 82,000 ರೂಪಾಯಿದಲ್ಲಿ 7.5 HP ಸಿಸ್ಟಮ್ ಸಿಗ್ತಾ ಇದೆ. 82,000 ರೂಪಾಯಿ, ಬರೀ 82,000ದಲ್ಲಿ. ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿ ಮೋಟರ್, ಪಂಪ್, ಕಂಟ್ರೋಲರ್, ಸೋಲಾರ್ ಪ್ಯಾನಲ್ಸ್, ಜೊತೆಗೆ ಅವ್ರ ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್, ಮುಂದಿನ 5 ವರ್ಷ ಅವ್ರಿಗೆ ಫ್ರೀ ಸರ್ವಿಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ಶೂರೆನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆತಂತ ಸ್ಕೀಮ್ಗಳಿದೆ, ಅದನ್ನ ರೈತರಿಗೂ ಒದಗಿಸ್ಕೊಟ್ಟಿದೀವಿ. ಇಲ್ಲಿವರೆಗೂ ಒಳ್ಳೆ ಸರ್ವಿಸ್ ಎಲ್ಲ ಕೊಡ್ತಾ ಬಂದಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ರೈತರು ಬಂದವರಿಗೆ ಸೋಲಾರ್ ಪಂಪ್ ಸೆಟ್ ಅಂದ್ರೆ ಶಕ್ತಿ ಪಂಪ್ಸ್ ಎಲ್ರಿಗೂ ಗೊತ್ತಿರೋಂಥದ್ದು. ಎಸ್ಪೆಷಲಿ ಅಲ್ಲಿಗೆ ನಮ್ಮ ಶಕ್ತಿ ಪಂಪ್ಸ್ ಕಳೆದ 40 ವರ್ಷದಿಂದನೂ ಕೆಲಸ ಮಾಡ್ತಾ ಬಂದಿರೋಂತ ಕಂಪ್ನಿ ಇದೆ. ಈ ಸ್ಕೀಮ್ ಅಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅದನ್ನೆಲ್ಲದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನೋಡಿ ಸ್ಟ್ರಕ್ಚರ್ಗಳು ಕಳೆದ ವರ್ಷ ಎಲ್ಲ ನೋಡಿದ್ರೆ ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇರೋಂತ ಬಾಕ್ಸ್ ತರ ಆಗ್ತಾ ಇದ್ವಿ ಸ್ಟ್ರಕ್ಚರ್ಗಳು. ಈಗೆಲ್ಲ ಸ್ವಲ್ಪ ಕಸ್ಟಮೈಸ್ ಆಗಿ ಮಾಡಿದ್ದಾರೆ. ಈಗ ನೋಡಿ ತೋಟಗಳಲ್ಲಿ ಅಲ್ಲೆಲ್ಲ ನಾವು ಸ್ಟ್ರಕ್ಚರ್ ಹಾಕ್ಬೇಕಪ್ಪ ಅಂದ್ರೆ ಅಲ್ಲಿ ಬೇಕಾದಷ್ಟು ಬೆಳಕು, ಸ್ಪೇಸ್ ಎಲ್ಲ ಕಷ್ಟ ಆಗ್ತಾ ಇತ್ತು. ಈಗ ನೋಡಿ ಈ ಸ್ಟ್ರಕ್ಚರ್ ಏನಿದೆ ಇದು ನಿಮ್ಗೆ ಕಂಪ್ಲೀಟ್ 360 ಡಿಗ್ರಿ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೊಂಡು 360 ಡಿಗ್ರಿ ಯಾವ ಕಡೆ ಬೇಕಾದ್ರೂ ತಿರುಗುತ್ತೆ. ಜೊತೆಗೆ ನಿಮ್ಗೆ ಇದೊಂದು ಅಟ್ರಾಕ್ಷನ್ ಇದೆ. ಅಂದ್ರೆ ಜೊತೆಗೆ ಅಷ್ಟೇ ಅಲ್ಲ, ಜೊತೆಗೆ ನಿಮ್ಗೆ ಇದನ್ನ ನೀವು ಡೌನ್ ಅಪ್ ಕೂಡ ಮಾಡ್ಕೋಬಹುದು. ಅಂದ್ರೆ ಎಷ್ಟು ಹೈಟ್ ಬೇಕು ಅಥವಾ ಇದನ್ನ ಕೆಳಗಡೆ ಮೇಲೂ ಮಾಡ್ಕೋಬಹುದು. ಜೊತೆಗೆ ನೀವು ಕ್ಲೀನ್ ಮಾಡ್ಬೇಕು ಅಂತ ಇದ್ರೆ ಇದನ್ನ ತೋರಿಸ್ತೀನಿ, ಸ್ವಲ್ಪ ಡೌನ್ ಅಪ್ ಕೂಡ ಮಾಡ್ಕೋಬಹುದು. ಜೊತೆಗೆ ನಿಮ್ಗೆ ಸ್ಟ್ರಕ್ಚರ್ ಕಂಟ್ರೋಲರ್ ಏನಿದೆ ನೋಡಿ, ಸಿಂಪಲ್ ಆಗಿರುವಂತ ಕಂಟ್ರೋಲರ್ ಬರುತ್ತೆ ನಿಮ್ಗೆ. VFD ಅಂತ ಹೇಳ್ತೀವಿ. ಇವೆಲ್ಲದೂ ಕೂಡ ನಮ್ಮ ಇನೋಸ್ ಅಲ್ಲಿ ಅಂದ್ರೆ ನಮ್ಮ ಶಕ್ತಿ ಪಂಪ್ಸ್ ಕಂಪ್ನಿನಲ್ಲಿ ನಮ್ಮಲ್ಲೇ ಪ್ರೊಡಕ್ಷನ್ ಮಾಡುವಂತದ್ದು. ನೀವ್ ಯಾವ್ದೋ ಒಂದ್ ಕಡೆ ಮೋಟರ್ ಪಂಪ್ ತಗೊಂಡ್ಬಂದ್ರು, ಇನ್ನೆಲ್ಲ ಕಂಟ್ರೋಲರ್ ಹಾಕಿದ್ವಿ, ಸರ್ವಿಸ್ ಕೊಡ್ಲಿಲ್ಲ, ಆ ತರದ ಇಶ್ಯೂ ಇಲ್ಲ. ಇಲ್ಲೆಲ್ಲ ರೈತರು ಇಷ್ಟು ಜನ ಬರ್ತಾ ಇದಾರೆ, ನಾವು ಇವ್ರ ಜೊತೆಗೆಲ್ಲ ನಿಂತ್ಕೊಂಡಿದೀವಿ ಅಂದ್ರೆ ರೈತರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದೀವಿ, ಅವ್ರ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡಿದೀವಿ. ಸೊ ದಟ್ ಎಲ್ಲರೂ ಖುಷಿಯಾಗಿದ್ದಾರೆ. ಒಬ್ಬ ರೈತ ಬಂತಂದ್ರೆ A to Z ಸರ್ವಿಸ್ ಎಲ್ಲ ಇಲ್ಲೇ ಸಿಗುತ್ತೆ. ಯಾವುದೇ ಇಲ್ಲಿ ನಮ್ಮಿಂದ ಪರ್ಚೇಸ್ ಮಾಡ್ತಾರೆ. ಸರ್ವಿಸ್ ನಾವು ಅವ್ರ ಫೀಲ್ಡ್ ಅಲ್ಲೇ ಕೊಡ್ಬೇಕಲ್ವಾ. ರಿಪೇರಿ ಅಂತದೆಲ್ಲ ಬಂದ್ರೆ ಅವ್ರಿಗೆ ಅಲ್ಲಿ ಸರ್ವಿಸ್ ಕೊಡ್ಲೇಬೇಕು ಅಂತ ಬಂದಿದೀವಿ. ಸಾವಿರಾರು ಪಂಪ್ ಸೆಟ್ ಗಳನ್ನ ಓವರ್ ಆಲ್ ಕರ್ನಾಟಕದ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಇನ್ಸ್ಟಾಲ್ ಮಾಡಿದ್ದೀವಿ. ಹೌದಾ? ಮತ್ತೆ ಸರ್ ಈಗ ಅಪ್ ಅಂಡ್ ಡೌನ್ ಮಾಡೋದು ತೋರಿಸಿ ಸರ್. ಒಂದ್ ನಿಮಿಷ ಅದು ಬಂದ್ರಿ ಸರ್, ಇದು ಮಾಡಿದ್ರು ಸರ್. ಅಪ್ ಅಂಡ್ ಡೌನ್ ಮಾಡೋದಾಗಿ ನೋಡಿ, ನಿಮ್ ಪ್ಯಾನಲ್ ನ ನಿಮ್ಗೆ ಈ ತರ ಅಂದ್ರೆ ಸ್ಪೇಸ್ ರಿಕ್ವೈರ್ಮೆಂಟ್ ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಹಂಗೆ ಅಲ್ಲ. ನಿಮ್ಗೆ ಕ್ಲೀನ್ ಮಾಡ್ಬೇಕು ಅಂತ ಇದ್ರೆ ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಡೌನ್ ಮಾಡ್ಕೋಬಹುದು ನಿಮ್ಗೆ. ಇಲ್ಲ ಕಸ್ಟಮೈಸ್ಡ್ ಆಗಿ ನೀವು ಸರ್ ಇದರಲ್ಲಿ ಎಷ್ಟು HP ವೇರಿಯಂಟ್ಸ್ ಇದಾವೆ ಸರ್ ನಿಮ್ ಕಡೆ? ಎಲ್ಲ ಇದೆ ನಮ್ಮಲ್ಲಿ 1 HP ಇಂದ ಸ್ಟಾರ್ಟ್ ಆಗಿ 100 HP ವರೆಗೂ ಸಿಗುತ್ತೆ. 100 HP ವರೆಗೂ ಪಂಪ್ ಸೆಟ್ಸ್ ಇದೆ. ಜೊತೆಗೆ ನಿಮ್ಗೆ ಪ್ಯಾನಲ್ಸ್ ಆಯ್ತು, ಜೊತೆಗೆ ನಿಮ್ಗೆ ಈಗೆಲ್ಲ ಬರ್ತಾ ಇರೋಂತ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅದೆಲ್ಲದಕ್ಕೂ ಸಪೋರ್ಟ್ ಮಾಡೋಂತ ಸಿಸ್ಟಮ್ ಸಿಗುತ್ತೆ. ಶಕ್ತಿ ಪಂಪ್ಸ್ ಅಲ್ಲಿ ಇನೋಸ್ ಅಲ್ಲಿ R&D ಟೀಮ್ ಇದೆ. ಜೊತೆಗೆ ನಿಮ್ಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ತುಂಬಾ ವೇರಿಯಬಲ್ ಆಗಿರುವಂತದ್ದು. ಅದಕ್ಕೆ ಬೇಕಾಗಂತ ಕಂಟ್ರೋಲರ್ಸ್, ಪಂಪ್ಸ್, ವೆರೈಟಿ ಆಫ್ ಪಂಪ್ಸ್, ಹೆಡ್ ರೇಂಜಸ್ ಎಲ್ಲದೂ ಸಪೋರ್ಟ್ ಮಾಡುವಂತದ್ದು ಇದೆ. ಕಂಪೇರ್ ವಿತ್ ನೀವು ಬೇರೆ ಮೋಟರ್ ಪಂಪ್ಗಳ ಜೊತೆಗೆ ಇಲ್ಲೆಲ್ಲ ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಪ್ರೊಡಕ್ಷನ್ ಆಗಿರೋದ್ರಿಂದ ಬೇರೆ ಕಂಪನಿಗಳ ಜೊತೆಗೆ ನೀವು
ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಒಂದು 40% ಅಷ್ಟು ಎಕ್ಸ್ಟ್ರಾ ಡಿಸ್ಚಾರ್ಜ್ ಕೂಡ ಸಿಗುತ್ತೆ. ಹೌದೌದು ಅದೇ ನೋಡ್ತಾ ಇದ್ದೆ, ನಾನು ನೋಡಿದ್ದೆ ಪ್ರಾಡಕ್ಟ್ ಅದ್ರ ಆಲ್ರೆಡಿ ಮುಂಚೆ ನೋಡ್ಕೊಂಡು ಯಾವ ರೀತಿ ಇದೆ ಪ್ರಾಡಕ್ಟ್ ಅಂತ ಹೇಳಿ. ಬಟ್ ಶಕ್ತಿ ಅನ್ನೋದು ಅಲ್ಲಿ ಎಲ್ಲ ಕಡೆ ಫೇಮಸ್ ಆಗಿದೆ ಗೊತ್ತು, ಅದಕ್ಕೋಸ್ಕರ ಇದು ಮಾಡ್ಬೇಕನ್ನ ಅಂತ ಅನಿಸ್ತೆ. ಯಾಕಂದ್ರೆ ರೈತ ಬಂದವರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಹೌದಲ್ಲ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಇಷ್ಟು ವರ್ಷದ ಸರ್ವಿಸ್ ಮಾಡಿದೆ, 10 ವರ್ಷ ಸರ್ವಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ, 1000 ಪಂಪ್ಸ್ ಆಲ್ರೆಡಿ ಸೇಲ್ ಆಗಿದೆ ಅಂತ ಹೇಳ್ತೀರಾ. ಹಾಗಾಗಿ ಅದು ಜನರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ. ಸರ್ ಇದು ಸ್ವಲ್ಪ ಬನ್ನಿ ಸರ್, ಇಲ್ಲಿ ಇದು ಯಾವ ರೀತಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಹೇಗೆ ವರ್ಕ್ ಮಾಡುತ್ತೆ ನೋಡಿ. ಸಿಂಪಲ್, ಸೋಲಾರ್ ಪ್ಯಾನಲ್ ಗಳಿಂದ ಪ್ರೊಡಕ್ಷನ್ ಆಗಿ ನಮ್ಮ ಈಗೇನ್ ಡ್ರೈವ್ ನೋಡಿದ್ರೆ ಡ್ರೈವ್ ಬರುತ್ತೆ, ಅಲ್ಲಿಂದ ಮೋಟರ್ಗೆ ಹೋಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಪಂಪ್ ರನ್ ಆಗುತ್ತೆ. ಅಂದ್ರೆ ಕರೆಂಟ್ ವಿತೌಟ್ ಕರೆಂಟ್, ಎಲೆಕ್ಟ್ರಿಸಿಟಿ ಅವಶ್ಯಕತೆನೇ ಇಲ್ಲ. ಅದೇ ಸೋಲಾರ್ ಪಂಪ್ ಅಂದ್ರೆ ಎಲೆಕ್ಟ್ರಿಸಿಟಿ ಅವಶ್ಯಕತೆನೇ ಇಲ್ಲ. ಹೌದು, ಸೋಲಾರ್ ಸೂರ್ಯನ ಕಿರಣಗಳನ್ನು ಉಪಯೋಗಿಸ್ಕೊಂಡು ಕರೆಂಟ್ ಅದರಿಂದ ಪಂಪ್ ಸೆಟ್ ರನ್ ಆಗುತ್ತೆ. ಬೆಳಗ್ಗೆ ಏನಾಗುತ್ತೆ, ಹಗಲು ಹೊತ್ತಲ್ಲಿ ಪವರ್ ಇರಲ್ಲ, ಹೌದೌದು ಯಾವಾಗೋ ಪವರ್ ಬರುತ್ತೆ, ಅದರಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್, ಬ್ಯಾಲೆನ್ಸ್ ಇಲ್ಲದೆ ಇರೋದು, ಮೋಟರ್ ಸುಟ್ಟು ಹೋಗೋದು, ಆ ತರದ್ದೆಲ್ಲ ಇರುತ್ತೆ. ಇಲ್ಲಿ BFD ಇರೋದ್ರಿಂದ ಮೋಟರ್ ಸುಟ್ಟು ಹೋಗೋ ಚಾನ್ಸ್ ಇಲ್ಲ. ಜೊತೆಗೆ ನಿಮ್ಗೆ ಅದರಲ್ಲಿ ಸಾಕಷ್ಟು ತರದ ಪ್ರೊಟೆಕ್ಷನ್ಸ್ ಇರುತ್ತೆ. ಅಂದ್ರೆ ವೋಲ್ಟೇಜ್ ಕಡಿಮೆ ಆದ್ರೆ ಆಫ್ ಮಾಡುತ್ತೆ, ಜಾಸ್ತಿ ಆದ್ರೆ ಎಷ್ಟು ಬೇಕೋ ಅಷ್ಟೇ ಕಳಿಸ್ಕೊಡುತ್ತೆ. ನೀರ್ ಸಿಕ್ಕಿಲ್ಲ ಅಂದ್ರೆ ಡ್ರೈ ರನ್ ಪ್ರೊಟೆಕ್ಷನ್ ಇರುತ್ತೆ. ಜೊತೆಗೆ ನಿಮ್ ಮೊಬೈಲ್ ಇಂದಾನೆ ಆಪರೇಟ್ ಮಾಡಬಹುದು. ಆ ತರದ ಎಲ್ಲಾ ಫೀಚರ್ಸ್ ಇದ್ರ ಜೊತೆಗೇನೆ ಬರುತ್ತೆ. ಎಲ್ಲಾ ಪ್ರಾಡಕ್ಟ್ ಗಳು ಒಂದೇ ಕಂಪ್ನಿನಲ್ಲಿ ಇರೋದ್ರಿಂದ ನಿಮ್ಗೆ ಸರ್ವಿಸ್ ಈಸಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಪ್ಯಾನಲ್, ಒಂದ್ ಕಡೆ ಸ್ಟ್ರಕ್ಚರ್, ಒಂದ್ ಕಡೆ ಮೋಟ್ರು ಎಲ್ಲ ತಗೊಂಬಂದ್ ಜೋಡ್ಸೋದ್ರ ಸಂದರ್ಭದಲ್ಲಿ ಎಲ್ಲದೂ ಶಕ್ತಿ ಪಂಪ್ಸ್ನೇ, ಎಲ್ಲದೂ ಶಕ್ತಿ ಪಂಪ್ಸ್ ಪ್ರಾಡಕ್ಟೇ ಬರುತ್ತೆ. ಎಲ್ಲ ನಮ್ ಸ್ಪೇರ್ಸ್ಗೆ, ಸರ್ವಿಸ್ಗೆ ನಿಮ್ಗೆ ಈಸಿ ಆಗುತ್ತೆ ರೈತರಿಗೆ. ಒಬ್ಬ ರೈತನಿಗೆ ಆತ್ಮವಿಶ್ವಾಸ ತುಂಬಾದೇ ಶಕ್ತಿ ಅಂತ ಹೇಳ್ಬೋದು. ಸರ್ ಇಷ್ಟೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಾ. ಈ ಪ್ರಾಡಕ್ಟ್ ಇಷ್ಟೆಲ್ಲ ಅಭಿವೃದ್ಧಿ ಬಂದು ಸ್ಟೇಜ್ ಬಂದೈತೆ ಅಂದ್ರೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಪ್ರಾಡಕ್ಟ್ ಕ್ವಾಲಿಟಿನೂ ಗೊತ್ತಾಗುತ್ತೆ. ಜೊತೆಗೆ ರೈತ ಬಾಂಧವರು PM ಕುಸುಮ್ ಅಂತ ಏನಿದೆ, ಅಲ್ಲಿ ತುಂಬಾ ಜನ ರೈತರು ನಿಮ್ಮ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಯಾವ್ದಾವ್ದೋ ಆಡ್ ಗಳನ್ನ ನೋಡಿ ಅಪ್ಲೈ ಮಾಡಿ ಯಾರ್ಯಾರಿಗೋ ದುಡ್ಡು ಕೊಟ್ಟು ತುಂಬಾ ಜನ ದುಡ್ಡು ಕಳ್ಕೊಂತ ಇದ್ದಾರೆ. ದಯವಿಟ್ಟು ಆ ತರದ್ ಯಾವ ಸ್ಕೀಮ್ಸ್ ಎಲ್ಲಿ ಬೇಕಲ್ಲಿ ಅಪ್ಲೈ ಮಾಡಬೇಡಿ. ನಿಮ್ಗೆ ಕರ್ನಾಟಕದಲ್ಲಿ PM ಕುಸುಮ ಅವೈಲ್ ಮಾಡ್ಕೋಬೇಕು ಅಂತ ಇದ್ರೆ ನಿಮ್ಗೆ ನಮ್ಮ ಸೌರಮಿತ್ರ ಅಂತ ವೆಬ್ಸೈಟ್ ಇದೆ. ಸೌರಮಿತ್ರ KREDL ಡೈರೆಕ್ಟ್ ನೀವು KREDL ಅಂತ ಚೆಕ್ ಮಾಡ್ಬೋದು. ಸೌರಮಿತ್ರ ಅಂತ ಓಪನ್ ಮಾಡಿದ್ರೆ ಅಲ್ಲಿ ವೆಬ್ಸೈಟ್ ಅಲ್ಲಿ ಸಿಕ್ಕತ್ತೆ ನಿಮ್ಗೆ ಎಲ್ಲಾ ಡೀಟೇಲ್ಸ್. ಅಲ್ಲಿ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಆಫೀಸ್. ನಿಮ್ಗೆ ಏನೇ ಡೌಟ್ ಇದ್ರು ಅಲ್ಲಿ ಫೋನ್ ಮಾಡ್ಕೊಂಡು ತಿಳ್ಕೊಂಡು ಅಪ್ಲೈ ಮಾಡಿ. ಎಲ್ಲಿ ಬೇಕಲ್ಲಿ ಯಾರಿಗೂ ದುಡ್ಡು ಕಟ್ಟುವಂತದ್ದು ಇರಲ್ಲ. ನೀವು ಮುಂದೆ ಅಲ್ಲಿ ಅಪ್ಲೈ ಮಾಡಿ ನಿಮ್ ಸೆಲೆಕ್ಷನ್ ಆಗಿ ನಿಮ್ದು ಎಲ್ಲ ಆಗಿದ್ರು ಕೂಡ ನೀವು ದುಡ್ಡನ್ನ ಡೈರೆಕ್ಟ್ ಆಗಿ ಅವ್ರಿಗೇನೆ ಪೇಮೆಂಟ್ ಮಾಡೋದಿರುತ್ತೆ. ಯಾವ ಕಂಪ್ನಿ ಹೆಸರುಗಳಿಗೆ, ಯಾವ ಪರ್ಸನ್ ಹೆಸರಿಗೂ ಪೇಮೆಂಟ್ ಮಾಡೋದಿರಲ್ಲ. ದಯವಿಟ್ಟು ಯಾರು ದುಡ್ಡು ಕಳ್ಕೊಡುತ್ತ ಕೆಲಸ ಮಾಡಬೇಡಿ. ಎಸ್ಪೆಷಲಿ ನಮ್ಮ ಶಕ್ತಿ ಪಂಪ್ಸ್ ಇಂದ ನಿಮ್ಗೆ ಯಾರ ಹತ್ರನು ಯಾರು ದುಡ್ಡು ಕೇಳಲ್ಲ. ನಿಮ್ ಶಕ್ತಿ ಪಂಪ್ಸ್ ಹೆಸರು ಹೇಳ್ಕೊಂಡು ಯಾರಾದ್ರೂ ದುಡ್ಡು ಕೇಳಿದ್ರೆ ಯಾರಿಗೂ ಖಂಡಿತ ಕೊಡ್ಬೇಡಿ. ಸರ್ ಈಗ ಇದೆಲ್ಲ ಆಯ್ತು ಸರ್, ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೆ, ರೈತರಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ. ಜೊತೆಗೆ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನಿಮ್ದು ಸಪ್ಲೈ ಚೈನ್ ಅಥವಾ ಏನಾದ್ರು ರೈತರು ಓವರ್ ಆಲ್ ಕರ್ನಾಟಕದಲ್ಲಿ ತುಂಬಾ ಜನ ಡೀಲರ್ ಗಳಿದ್ದಾರೆ. ಸಾಕಷ್ಟು ಕಡೆ ಸರ್ವಿಸ್ ಸ್ಟೇಷನ್ಸ್ ಇದೆ. ಎಲ್ಲ ಕಡೆಗೂ ನಿಮ್ಗೆ ಅಲ್ಲೇ ಹತ್ರದಲ್ಲೇ ಸರ್ವಿಸ್ ಸಿಗುತ್ತೆ. ಮತ್ತೆ ನಮ್ ಡೀಲರ್ಸ್ ನಂಬರಿ ಸೋಲಾರ್ ಪಂಪ್ ಸೆಟ್ ಒಂದೇ ಇಲ್ಲ, ಎಲೆಕ್ಟ್ರಿಕ್ ಪಂಪ್ಸ್ ಇದೆ, ಡ್ರಿಪ್ ಇರಿಗೇಷನ್ ಇದೆ, PVC ಪೈಪ್ಸ್ ಇದೆ, ಕಾಲಮ್ ಪೈಪ್ಸ್ ಇದೆ, ಕೇಬಲ್ಸ್ ಇದೆ, SDP ಪೈಪ್ ಬರುತ್ತೆ. ಆ ತರದ್ ಎಲ್ಲ ರೈತರಿಗೆ ಬೇಕಾಗಿರುವಂತ ಪಂಪ್ಸ್ ಗೆ, ಇರಿಗೇಷನ್ ಸಂಬಂಧಪಟ್ಟಿರೋದು ಎಲ್ಲಾ ಪ್ರಾಡಕ್ಟ್ ನಮ್ಮಲ್ಲಿ ಇನ್ನೊಂದ್ಸಲ ಪ್ರೊಡಕ್ಷನ್ ಆಗುತ್ತೆ. ನಮ್ ಡೀಲರ್ಸ್ ಗಳ ಹತ್ರನೂ ಆ ಎಲ್ಲಾ ಐಟಮ್ಗಳು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ರೈತ ಬಾಂಧವರಿಗೆ ಒಂದು ಒಳ್ಳೆ ಒಂದು ಸೋಲಾರ್ ಯೂಸ್ ಮಾಡಿ ಬರ್ಬೇಕು ಅನ್ನೋದು ಬಹಳ ಉತ್ತಮ. ಯಾಕಂತಂದ್ರೆ ಎಷ್ಟೋ ಜನ ಕರೆಂಟ್ ಇಲ್ದಾಗೆ ರಾತ್ರಿ ಹೋಗ್ತಾ ಇರ್ತಾರೆ, ರಾತ್ರಿ ನೀರು ಕರೆಂಟ್ ಬಂದಿರಲ್ಲ, ಸಮಸ್ಯೆ ಬಹಳ ಜನ ಅನುಭವಿಸ್ತಾ ಇದ್ದಾರೆ. ಸರ್ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಫಸ್ಟ್ ಕ್ಲಾಸ್ ರನ್ ಆಗುತ್ತೆ. ಇದಕ್ಕೆ ಯಾವ್ದು ಟಿಪಿಕ್ ಆಗಿ ಬಿಸಿಲೇ ಬೇಕು ಅಂತ ಏನಿಲ್ಲ, ಬೆಳಕಿದ್ರು ರನ್ ಆಗುತ್ತೆ. ಸ್ವಲ್ಪ ಮಟ್ಟಿನ ನೀರಿನ ಪ್ರಮಾಣ ಕಡಿಮೆ ಬರುತ್ತೆ. ನಿಮ್ಗೆ ಯಾವಾಗೆಲ್ಲ ನೀರಿನ ಅವಶ್ಯಕತೆ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ ಅಂತ ಟೈಮಲ್ಲಿ ಫಸ್ಟ್ ಕ್ಲಾಸ್ ನೀರ್ ಬರುತ್ತೆ. ಚೆನ್ನಾಗಿ ನಿಮ್ ಕೆಲಸನೂ ವರ್ಕೌಟ್ ಆಗುತ್ತೆ. ಆರಾಮಾಗಿ ಹಗಲೊತ್ತಲ್ಲೇ ನೀವು ಆಫೀಸ್ಗೆ ಹೋಗಿರೋ ತರ ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಹೋಗಿ ಸಂಜೆ 4 ಗಂಟೆಗೆ ವಾಪಸ್ ಬಂದು ನಿಮ್ಮ ಇರಿಗೇಷನ್ ಅನ್ನು ಮುಗಿಸ್ಕೋಬಹುದು. ದಯಮಾಡಿ ಸೋಲಾರ್ ಪಂಪ್ ಸೆಟ್ ಗಳನ್ನ ತಗೋಬೇಕಾಗಿದ್ರೆ ಒಳ್ಳೆ ಕಂಪನಿಗಳನ್ನ ಹುಡುಕಿ ನೋಡಿ ಸರಿಯಾದ ಕಂಪನಿಗಳನ್ನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ರೈತ ಬಂದವರೇ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ.